IPL 2024ರಲ್ಲಿ ಮೊದಲ ಗೆಲುವನ್ನು ಪಡೆದುಕೊಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ 29 ರನ್ನುಗಳಿಂದ ಗೆದ್ದ ಮುಂಬೈ ಇಂಡಿಯನ್ಸ್. ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು IPLನಲ್ಲೇ ಮೊದಲ ಜಯವನ್ನು ಗಳಿಸಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಆಡಿದ ಮುಂಬೈ ಇಂಡಿಯನ್ಸ್ ತಂಡ ಪವರ್ ಪ್ಲೇಯಲ್ಲಿ 70 ರನ್ಗಳನ್ನು ಹೊಡೆದಿತ್ತು ಮತ್ತು ರೋಹಿತ್ ಶರ್ಮಾ ಅವರು ತಮ್ಮ ಮೊದಲಿನ ಫಾರ್ಮ್ಗೆ ಬಂದಿದ್ದಾರೆ. ರೋಹಿತ್ ಶರ್ಮಾ ಅವರು 49 ರನ್ಗಳನ್ನು ಹೊಡೆದರು ಮತ್ತು ಇಶಾನ್ ಕಿಶನ್ 47 ರನ್ಗಳನ್ನು ಹೊಡೆದರು ಮತ್ತು ಇಬ್ಬರು ಔಟ್ ಆಗ್ತಾರೆ. ಆನಂತರ ಸೂರ್ಯಕುಮಾರ್ ಯಾದವ್ ಡಕ್ಔಟ್ ಆಗ್ತಾರೆ. ಹಾರ್ದಿಕ್ ಪಾಂಡ್ಯ ಮತ್ತು ಟೀಮ್ ಡೇವಿಡ್ ಅವರು 50 ರನ್ಗಳ ಪಾರ್ಟ್ನರ್ಶಿಪ್ ಬೆಳೆಸ್ತಾರೆ. ನಂತರ ಹಾರ್ದಿಕ್ ಪಾಂಡ್ಯ ಔಟ್ ಆಗ್ತಾರೆ. ಆಮೇಲೆ ಬಂದ ಶೆಫರ್ಡ್ ಡೆಲ್ಲಿ ಬೌಲರ್ಸನ್ನು ದಂಡಿಸ್ತಾರೆ. ಕೊನೆ ಓವರ್ನಲ್ಲಿ ಶೆಫರ್ಡ್ 37 ರನ್ಗಳನ್ನು ಬಾರಿಸ್ತಾರೆ ನೋಕಿಯಾಗೆ. ಇದೇ ಮುಂಬೈ ಗೆಲ್ಲಲು ಗೇಮ್ ಪಾಯಿಂಟ್ ಆಗಿದ್ದು. ಈ ಮ್ಯಾಚ್ನ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಶೆಫರ್ಡೇ. ಇವರೇನೋ ಹೊಡೆದಿಲ್ಲ ಅಂದಿದ್ರೆ ಮುಂಬೈ ಇಂಡಿಯನ್ಸ್ ತಂಡ 200 ಒಳಗೆ ಹೋಗ್ತಿತ್ತು. ಇವರು ಕೊನೆ ಓವರಲ್ಲಿ 37 ರನ್ಗಳನ್ನು ಬಾರಿಸ್ತಾರೆ ಮತ್ತು ಎರಡನೇ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡಲು ಬಂದ ಡೆಲ್ಲಿ ಕ್ಯಾಪಿಟಲ್ಸ್ ಮೊದಲು ಡೇವಿಡ್ ವಾರ್ನರ್ ಔಟ್ ಆಗ್ತಾರೆ. ಆನಂತರ ಅಭಿಷೇಕ್ ಮತ್ತು ಪೃಥ್ವಿ ಶಾ 70 ರನ್ಗಳ ಪಾರ್ಟ್ನರ್ಶಿಪ್ ಬೆಳೆಸ್ತಾರೆ. ಪೃಥ್ವಿ ಶಾ 66ಕ್ಕೆ ಔಟ್ ಆಗ್ತಾರೆ ಮತ್ತು ಅಭಿಷೇಕ್ ಶರ್ಮಾ 44ಕ್ಕೆ ಔಟ್ ಆಗ್ತಾರೆ. ಕೊನೆಯಲ್ಲಿ ಕ್ರಿಸ್ಟನ್ ಸ್ಟಾಪ್ ಹೋರಾಟ ಕೊಡ್ತಾರೆ, 71 ರನ್ ಗಳಿಸ್ತಾರೆ. ಆದರೂ ಕೊನೆಯಲ್ಲಿ ಹೊಡೆಯಲಾಗಲೇ ಇಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸತತ 2 ಮ್ಯಾಚ್ಗಳನ್ನು ಸೋತಿದೆ ಮತ್ತು ಮುಂಬೈ ಮೊದಲ ಮ್ಯಾಚನ್ನು ಇವತ್ತಿನ ದಿನ ಗೆದ್ದಿದ್ದಾರೆ. ಮುಂಬೈ ಗೆದ್ದ ಮೇಲೆ RCB ತಂಡ ಕೆಳಗೆ ಹೋಗಿದೆ. ಮುಂಬೈ ಇಂಡಿಯನ್ಸ್ 8ನೇ ಸ್ಥಾನದಲ್ಲಿ ಉಳಿದುಕೊಂಡಿದೆ. ನೀವೇನು ಹೇಳ್ತೀರಾ ಈ ಮ್ಯಾಚ್ ಬಗ್ಗೆ? ಮುಂಬೈ ಫಸ್ಟ್ ಮ್ಯಾಚನ್ನು ಗೆದ್ದಿರೋದು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.